ನೀವು ಯಾಕೆ ತೊಂದರೆ ತೊಗೊಳಕ್ಕೆ ಹೋಗ್ತೀರಿ ಮಾವ? ನಾನು ಆಗಲೇ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ನೀವೆಲ್ಲರೂ ಎಷ್ಟು ದೂರದಿಂದ ಬಂದಿದ್ದೀರಿ. ಮೊದಲು ಇವರೆಲ್ಲ ಫ್ರೆಶನ್ ಅಪ್ ಆಗಲಿ. ಹಾ ಕರೆಕ್ಟ್. ನೀವೆಲ್ಲ ಫ್ರೆಶ್ ಅಪ್ ಆಗಿ ಅಷ್ಟೇ ನಾನು ಕಾಫಿ ಮಾಡ್ಕೊಂಡು ಏನೇ ನೀನ್ ಕಾಫಿ ಮಾಡ್ತೀಯ? ನೋಡಪ್ಪ, ಅದೇ ಮತ್ತೆ ಯಾಕೆ ಡೌಟಾ ನಿನ್ಗೆ? ಇರು, ನಾನು ಮಾಡೋ ಕಾಫಿ ಹೇಗಿರುತ್ತೆ ಅಂತ ನಿಂಗೆ ಇವತ್ತು ಗೊತ್ತಾಗುತ್ತೆ. ಅಮ್ಮ ಬಾ ಬಾಮ್ಮ. ಮಾವ ನೀವು ಕೂತಿರಿ, ನಾನು ಬಂದೆ. ಆಗಿ ಅಂಕಿ ಬಾ. ಬ್ಯಾಗಿಡು ಬ್ಯಾಗಿಡು ಬ್ಯಾಗ್. ಅಮ್ಮ, ಮನೆ ಹೇಗಿದೆ? ಇದು ಮನೆ ಅಲ್ಲ, ಅರಮನೆ ಅರಮನೆ. ಹಬ್ಬ ನನ್ನ ಮೊಮ್ಮಗಳು ದೊಡ್ಡ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ. ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳ್ಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡೋದ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ಮಾವ, ಎಲ್ಲದನ್ನೇನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರ, ಹೀಗೆ ಹೇಳಿ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ. ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ಆಯ ನಾನು ಬರಲ್ಲಪ್ಪ, ನನಗೂ 2 ಮಂಡೇನು ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಡ್ ಬನ್ನಿ. ಆಗ್ಲಮ್ಮ. ಅಲ್ಲೋಡಮ್ಮ, ಸೌಪರ್ಣಿಕ ಹುಡುಗಿನ ಕರ್ಕೊಂಡು ಬರ್ತಾ ಇದ್ದಾಳೆ. ಸಿಂಚು, ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಹೌದಮ್ಮ, ನಮ್ ಸಿದ್ದುಗೆ ಪರ್ಫೆಕ್ಟ್ ಜೋಡಿ. ಹಾಯ್ ಆಂಟಿ. ಹಾಯ್. ನೀನು 1 ನಿಮಿಷ ಒಳಗೆ ಹೋಗು, ಬರ್ತೀನಿ. ಆಂಟಿ, ಹುಡುಗಿ ನೋಡಿದ್ರಾ? ನೋಡ್ದೆ, ಯಾರು ಏನು ಅಂತ ಹೇಳಲೇ ಇಲ್ಲ. ಅವಳು ಬೇರೆ ಯಾರು ಅಲ್ಲ, ನಮ್ ಸಿಟ್ಟಿಂಗ್ MLA ಮುನಿಸ್ವಾಮಿ ಮಗಳು. ಮುನಿಸ್ವಾಮಿ ಮಗಳ? ಹೌದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೋಡಿ, ಮೊದಲು ನೀವು ಹುಡುಗಿನ ನೋಡಿ ನಿಮ್ ಮನೆ ತನಕ ಸೆಟ್ ಆಗ್ತಾಳ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಆಮೇಲೆ ಮುಂದಿನ ಮಾತುಕತೆ ಎಲ್ಲ. ಹೌದಮ್ಮ, ಅವ್ರು ಹೇಳ್ತಿರೋದು ಸರಿಯಾಗಿದೆ. ಮೊದಲು ನಾ ಹುಡುಗಿ ನೋಡೋಣ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಸರಿ, ನಾನು ಆಮೇಲೆ ಸಿಗ್ತೀನಿ. ನೀವಿಬ್ರು ದೂರದಿಂದನೇ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸಿಂಚು, ನನ್ ಭಯ ಆಗ್ತಿದೆ ಕಣೆ. ನಿಮ್ಮ ಅಪ್ಪ ಈ ಸಂಬಂಧ ಒಪ್ಪಲ್ಲ. ಅಮ್ಮ, ಇವಾಗ ನಾವು ಹುಡುಗಿ ನೋಡೋಣ. ಅಕಸ್ಮಾತ್ ಇಷ್ಟ ಆದ್ರೆ ನಾವೇ ಅಪ್ಪನ ಹತ್ರ ಕನ್ವಿನ್ಸು ಮಾಡೋಣ. ಬಾ. ಯಾರಾದ್ರೂ ದೇವರ ಕೀರ್ತನೆ ಆಡಿ ಪೂಜೆ ಸಂಪೂರ್ಣವಾಗುತ್ತೆ. ಪೂರ್ವಿ, ನೀನ್ ಹಾಡ್ಬೋದಾ? ನಾನಾ? ಹಾಡು ತಾಯಿ, ಈ ದೇವರ ಸನ್ನಿಧಿಯಲ್ಲಿ ಹಾಡೋದೇ ಒಂದು ಭಾಗ್ಯ. ಹಾಡು.
ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मज दुःखविनाशकलिङ्गं तत्प्रणमामि सदा शिवलिङ्गम् देवमुनिप्रवरार्चितलिङ्गं कामदहनकरुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं भावैर्भक्तिविलेवजलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् ತುಂಬ ಚೆನ್ನಾಗಿ ಹೇಳಿದಪ್ಪ ನೀನು. ಥ್ಯಾಂಕ್ ಯು. ಸಿಂಚು ಇಷ್ಟು ಹಿಂಪಾಗಿ ಹಾಡ್ತಾಳೆ, ಹೇಳ್ತಾನೆ ಇರೋಣ ಅನ್ಸುತ್ತೆ. ಹೌದಮ್ಮ, ನಮ್ಮನೆಗೂ ಇಂಥ ಹೆಣ್ಣೆ ಬೇಕಾಗಿರೋದು.